ಒಂದು ಮಾಧ್ಯಮ ಈ ದೇಶದಲ್ಲಿರೋದು ಅಂತಂದರೆ ಅದು ರಾಜಕೀಯ. ಜನರನ್ನು ಕೇಳಿದ್ರು ಕೂಡ ರಾಜಕಾರಣಕ್ಕೆ ಇಳಿಯದೇ ದುಡ್ಡು ಮಾಡೋದಕ್ಕೆ ಅಂತಾರೆ. ನಮ್ಮ ಸುತ್ತಲೂ ನಾವೇ ಹಾಕೊಂಡಿರೋ ಒಂದು ಬೇಲಿ ಏನು ಅಂತಂದ್ರೆ, ಯಾರೇ ದುಡ್ಡು ಮಾಡಿ ಶ್ರೀಮಂತರಾಗಿದ್ರು, ಯಾರ್ದೋ ತಲೆ ಹೊಡೆದೇ ಇವ್ನು ದುಡ್ಡು ಮಾಡಿದ್ರು. ಮಾಜಿ ಪ್ರಧಾನಮಂತ್ರಿಗಳಾದಂತಹ ಇಂದಿರಾ ಗಾಂಧಿ ಅವರ ಒಂದು ನಿರ್ಧಾರ ಒಂದು ಹೊಸ ದೇಶವನ್ನೇ ಹುಟ್ಟಾಕ್ತಿದೆ. ಯಾವ ಪಾರ್ಟಿ ಅಂತ ಮಾತಾಡ್ತಾ ಇಲ್ಲ ನೀವು, ಯಾವ ನಾಯಕ ಅಂತ ಮಾತಾಡ್ತಾ ಇಲ್ಲ, ಯೋಜನೆಗಳ ಬಗ್ಗೆ ಮಾತಾಡ್ತಾ ಇಲ್ಲ. ದಟ್ ಇಸ್ ರಿಯಲಿ ಡಿಫ್ರೆಂಟ್ ಟೇಕ್. ಸ್ವಾತಿ, ಈಗ ನಿಮ್ಮ ಕಾಂಗ್ರೆಸ್ ಸಿದ್ಧಾಂತ ಎಷ್ಟರ ಮಟ್ಟಿಗೆ ನಿಮ್ಮ ಸಿದ್ಧಾಂತ? ಒಂದು ನಾಯಕ ಇಲ್ಲ ನಾಯಕಿಯಲ್ಲಿ ಯಾವ ಕ್ವಾಲಿಟೀಸ್ ಇರಬೇಕು? ಸ್ವಾತಿ, ನೀವು ನಿರೂಪಕಿಯ ಕೆಲಸ ಮಾಡಿದ್ದೀರಾ, ಜರ್ನಲಿಸ್ಟ್ ಆಗಿ ಸುಮಾರು ಇಂಟರ್ವ್ಯೂಸ್ ಮಾಡಿದ್ದೀರಾ, ಸುಮಾರು ಕೆಲಸ ಮಾಡಿದ್ದೀರಾ. ನಿಮ್ಮ ವಾಯ್ಸ್ ಆಲ್ರೆಡಿ ಜನಕ್ಕೆ ತಲುಪಿತ್ತು. ಪಾಲಿಟಿಕ್ಸ್ ಯಾಕೆ ಚೂಸ್ ಮಾಡಿದ್ರಿ? ಹಾಗೆ ನೀವು ನಿರೂಪಕಿಯಾಗಿ ನೀವು ಚಾನೆಲ್ ಥ್ರೂ ಇಲ್ಲ ನಿಮ್ಮ ಓನ್ ವಾಯ್ಸ್ ಥ್ರೂ ನೀವು ಹೇಳ್ಬೋದಾಗಿತ್ತಲ್ಲ, ಏನು ಚೇಂಜ್ ಮಾಡಬೇಕು, ಜನತೆಗೆ ಏನು ಬೇಕು ಅಂತ. ಆಲ್ರೆಡಿ ನಿಮ್ಮ ಹತ್ರ ಆ ಪವರ್ ಇತ್ತು. ಪಾಲಿಟಿಕ್ಸ್ ಯಾಕೆ ಎಂಟರ್ ಆದ್ರಿ? ಇದಕ್ಕೆ ನಾನು ಭಾಳಷ್ಟು ಸಲ ಅಂದರೆ ವಿಭಿನ್ನವಾದ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದೀನಿ. ನೀವು ಯಾರಿಗೋ ಒಬ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳ್ಬೋದಿಲ್ಲ. ಈಗ ಒಂದಿಷ್ಟು ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನ ಕೊಡಿಸ್ಬೇಕು ಅಂತ ನಿಮ್ಮ ಕೆಪಾಸಿಟಿಲಿ ನೀವು ಎಷ್ಟು ಮಾಡ್ಬೋದು? 100, 200, 500, 1000. ಸೊ ನಾನು ಪತ್ರಕರ್ತೆಯಾಗಿ ನನ್ನ ಪಾಪ್ಯುಲಾರಿಟಿಯಲ್ಲಿ ಅಫ್ಕೋರ್ಸ್ ನಮ್ಮ ಮಂತ್ರ ಫೌಂಡೇಶನ್ ಮೂಲಕ ಕೋವಿಡ್ ಸಂದರ್ಭದಲ್ಲಿ ಮಾಡಿರುವಂಥದ್ದು ಒಂದು 25,000, ಒಂದು 50,000 ಕಿಟ್ಗಳನ್ನು ನಾವು ಹಂಚುವಂಥ ಕೆಲಸವನ್ನು ಬೇರೆ ಬೇರೆ ಅಂದರೆ ನಮ್ಮ ಮುಖೇನ ಮಾತ್ರ ಅಲ್ಲ, ಓವರಾಲ್ ಆಗಿ ಮಾಡಿರುವಂಥದ್ದು. ಆದರೆ ಅದೇ ಲಕ್ಷಾಂತರ ಜನರ ಜೀವನವನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗುವಂಥ ಒಂದೇ ಒಂದು ಮಾಧ್ಯಮ ಈ ದೇಶದಲ್ಲಿರೋದು ಅಂತಂದರೆ ಅದು ರಾಜಕೀಯ ಮಾತ್ರ. ರಾಜಕೀಯ ಬಿಟ್ಟು ಬೇರೆ ಯಾವುದ್ರಲ್ಲೂ ನೀವು ಬದಲಾವಣೆ ತರೋದಕ್ಕೆ ಸಾಧ್ಯ ಇಲ್ಲ. ತುಂಬ ಜನ ಹೇಳ್ಬೋದು, ಇಲ್ಲ ನಾನು ಸಿನಿಮಾಗಳ ಮೂಲಕ ಬದಲಾವಣೆ ತಂದಿರುವಂಥವ್ರು ಇದ್ದಾರೆ, ಕೆಲಸಗಳನ್ನ ಕೊಡೋದ್ರ ಮೂಲಕ, ಬಿಸ್ನೆಸ್ಗಳ ಮೂಲಕ, ಆಂಟ್ರಪ್ರಿನರ್ಶಿಪ್ ಮೂಲಕ, ಉದ್ಯೋಗಗಳ ಮೂಲಕ, ಖಾಸಗಿ ಕಾರ್ಖಾನೆಗಳ ಮೂಲಕ. ಸೊ ಸಾಕಷ್ಟು ಜನ ಆಯಾ ಪ್ರಾಂತ್ಯಕ್ಕೆ ಸೀಮಿತವಾಗಿ ಅಥವಾ ಆಯಾ ಜಿಲ್ಲೆಗಳಿಗೋ ಆಯಾ ವರ್ಗಕ್ಕೆ ಸೀಮಿತವಾಗಿ ಬದುಕನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇದೆ. ಆದರೆ ಯಾವುದೋ ಒಂದು ಪಾಲಿಸಿಯಿಂದ, ಒಂದು ಡಿಸಿಷನಿಂದ, ಒಂದು ಸ್ಕೀಮಿಂದ ಜನರ ಬದುಕನ್ನು, ಬಡತನವನ್ನು, ಅವರ ಅವಶ್ಯಕತೆಗಳನ್ನು, ಅವರ ನೋವುಗಳನ್ನು, ಅವರ ನಲಿವುಗಳನ್ನು ಎಲ್ಲದನ್ನು ನೀವು ಎಲ್ಲೋ ಒಂದು ಟಚ್ ಮಾಡೋದಕ್ಕೆ ಸಾಧ್ಯ ಅಂತಂದ್ರೆ ರಾಜಕಾರಣ ಮಾಡ್ತಾ ಇದ್ದಾರಾ? ಮಾಡಿರ್ತೀವಿ. ನೀವು ಹೇಳಿದ್ದು 100% ಸತ್ಯ. ಒಂದು ಪ್ಲಾಟ್ಫಾರ್ಮ್ ಚೇಂಜ್ ತರ್ಬೋದು ಅಂತಂದ್ರೆ ಪಾಲಿಸಿ ಥ್ರೂ, ಗೌರ್ಮೆಂಟ್ ಥ್ರೂ, ದಟ್ ಇಸ್ ಪಾಲಿಟಿಷಿಯನ್, ನಮ್ಮ ರಾಜಕಾರಣಿಗಳು ಮಾಡ್ತಾರೆ ಮಾತ್ರ. ಆದರೆ ಅವ್ರು ಮಾಡ್ತಾ ಇದ್ದಾರ ಕೆಲಸ? ಇಲ್ಲ, ದುಡ್ಡು ಮಾಡೋದಕ್ಕೆ ನಾನು ಜನತೆಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನೀವು ಯಾರು ಲೋಕಲ್ ಪೀಪಲ್ ಜನರನ್ನು ಕೇಳಿದ್ರು ಕೂಡ ರಾಜಕಾರಣಕ್ಕೆ ಇಳಿಯದೇ ದುಡ್ಡು ಮಾಡೋಕ್ಕೆ ಅಂತಾರೆ. ನಿಮ್ಮ ಪ್ರಕಾರ ಜಗತ್ತಿನಲ್ಲಿ ಒಂದು ನೆಗೆಟಿವ್ ಕಾನಿಟೇಷನ್ ಏನು ಅಂತಂದರೆ, ಅಥವಾ ನಮ್ಮ ಸುತ್ತಲೂ ನಾವೇ ಹಾಕೊಂಡಿರೋ ಒಂದು ಬೇಲಿ ಏನು ಅಂತಂದರೆ, ಯಾರೇ ದುಡ್ಡು ಮಾಡಿ ಶ್ರೀಮಂತರಾಗಿದ್ರು, ಯಾರ್ದೋ ತಲೆ ಹೊಡೆದೇ ಇವ್ನು ದುಡ್ಡು ಮಾಡಿದ್ರು. ಯಾವುದೇ ರಾಜಕಾರಣಿ ಇದ್ರು, ಇವನ್ ಬರೀ ಇರೋದು ದುಡ್ಡು ಮಾಡೋದಕ್ಕೆ, ನಮ್ಮ ದುಡ್ಡೇ ತಗೊಂಡಿದ್ದಾರೆ. ಅಥವಾ ಯಾವುದೇ ಸಿನಿಮಾ ಆಕ್ಟರ್ ಇದ್ರು, ಇರೋದೆಲ್ಲ ಬರೀ ಶೋಕಿಗೆ. ಈ ಒಂದು ಮೈಂಡ್ಸೆಟ್, ಈ ಪರ್ಸೆಪ್ಷನ್ ಅಥವಾ ಈ ನಾವು ಪೂರ್ವಾರ್ಜಿತ ಈ ಯೋಚನೆಗಳಿದೆಯಲ್ಲ ನಮ್ಮ ಬದುಕಿನಲ್ಲಿ ಅಥವಾ ನಮ್ಮ ಜೀವನದಲ್ಲಿ ನಾವು ಏನು ಇಟ್ಕೊಂಡಿದ್ದೀವಿ, ಇದೊಂಥರ ಸಾಮಾಜಿಕ ಪಿಡುಗು ಪ್ಲಸ್ ಏನು ಸೈದ್ಧಾಂತಿಕ ಪಿಡುಗು ಪ್ಲಸ್ ನಮಗೆ ನಾವು ಹಾಕೊಂಡಿರೋ ಬೇಲಿ ಅಂತ ನಾನು ಹೇಳ್ತೀನಿ ಸಮಾಜದಲ್ಲಿ, ಎಸ್ಪೆಷಲಿ ನಮ್ಮ ದೇಶದಲ್ಲಿ. ಇಲ್ಲ ಸ್ಮಿತಾ, ಶ್ರೀಮಂತರು ಆಗ್ತಾ ಇದ್ದಾರೆ. ನಾನು ಅದನ್ನಿಲ್ಲ ಅಂತ ಹೇಳ್ತಾ ಇಲ್ಲ. ನನ್ನ ಸಮಸ್ಯೆ ಇಲ್ಲ ಅಂತ ಹೇಳ್ತಿಲ್ಲ. ನಮ್ಮ ದೇಶದಲ್ಲಿ ಬಡತನ ಹೋಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಅಥವಾ ನಮ್ಮ ಸಮಾಜದಲ್ಲಿ ಸುಧಾರಣೆ ತರೋದಕ್ಕೆ ಇನ್ನೇನು ಉಳಿದೇ ಇಲ್ಲ, ಎಲ್ಲ ಸರಿ ಹೊಟ್ಟೋಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಾವು ಅಲ್ಲಿಂದ ಇಲ್ಲಿ ತನಕ ನಾವು ನಡೆದು ಬಂದಿರುವಂಥ ಹಾದಿ ನೋಡ್ಬೇಕಾಗುತ್ತೆ. ನಮ್ಮ ದೇಶದ್ದು, ನಮ್ಮ ಬದುಕಿನಲ್ಲಿ ಯಾವುದೋ ಒಂದು 1971 ಯುದ್ಧ ಒಂದು ಹೊಸ ದೇಶ ಹುಟ್ಟಾಕ್ತು ಸ್ಮಿತಾ. ಅವತ್ತಿನ ಒಂದು ನಿರ್ಧಾರ, ಮಾಜಿ ಪ್ರಧಾನಮಂತ್ರಿಗಳಾದಂತಹ ಇಂದಿರಾ ಗಾಂಧಿ ಅವರ ಒಂದು ನಿರ್ಧಾರ ಒಂದು ಹೊಸ ದೇಶವನ್ನೇ ಹುಟ್ಟಾಕ್ತು. ಆದರೆ ಇದನ್ನ
ನಾನು ಇಲ್ಲಿ ಕೂತ್ಕೊಂಡು ನೀವು ಇಲ್ಲಿ ಕೂತ್ಕೊಂಡು ಅಥವಾ ಯಾರು ಟಿವಿ ಮುಂದೆ ಕೂತ್ಕೊಂಡು ಮಾತಾಡ್ತಿರೋರು ಅಥವಾ ಟಿವಿ ಒಳಗಡೆ ಕೂತ್ಕೊಂಡು ಮಾತಾಡುವಂತಹ ಯಾರು ಕೂಡ ಇದನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮಾಜಿ ಪ್ರಧಾನಮಂತ್ರಿಗಳಾದಂತಹ ವಾಜಪೇಯಿ ಅವರ ಒಂದು ನಿರ್ಧಾರ, ಪೋಖ್ರಾನ್ನಲ್ಲಿ ನಾವು ಅಣುಬಾಂಬನ್ನ ಟೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಯಿತು ಆ್ಯಂಡ್ ವಿ ಬಿಕೇಮ್ ಅ ನ್ಯೂಕ್ಲಿಯರ್ ಸ್ಟೇಟ್ ಇನ್ ದಿಸ್ ಕಂಟ್ರಿ. ಸೊ ಪರ ವಿರೋಧಗಳು ಇನ್ನೊಂದಿರಲಿ ಮತ್ತೊಂದಿರಲಿ, ಇವತ್ತಿನ ದಿನ ನಾನೊಂದು ಪೊಲಿಟಿಕಲ್ ಪಾರ್ಟಿಗೆ ಸೇರ್ತೀನಿ, ಆದರೆ ದೇಶಕ್ಕೆ ಯಾರೇ ಆಗಿರಲಿ ನಾಯಕರಾಗಿರಲಿ ಕೊಟ್ಟಿರುವಂತಹ ಕೊಡುಗೆಯನ್ನು ನಾವು ಯೋಚನೆ ಮಾಡಲೇಬೇಕು, ಅದನ್ನು ಸ್ಮರಿಸಲೇಬೇಕು. ಒಂದು ನಿರ್ಧಾರ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್, ಖಾಸಗೀಕರಣ, ಒಂದೇ ಒಂದು ನಿರ್ಧಾರ ಇವತ್ತಿನ ದಿನ ಎಷ್ಟು ಜನರ ಬದುಕನ್ನು ಬದಲಾಯಿಸಿದೆ. ಅವತ್ತಿನ ದಿನ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಪಿ ವಿ ನರಸಿಂಹರಾವ್ ಮತ್ತು ಪೂರ್ವ ಪ್ರಧಾನಮಂತ್ರಿಗಳಾದಂತಹ ಮನಮೋಹನ್ ಸಿಂಗ್ ಅವರು ತೆಗೆದುಕೊಂಡಿದ್ದಂಥದ್ದು. ಕರ್ನಾಟಕದ ವಿಚಾರವಾಗಿ ತೆಗೆದುಕೊಳ್ಳೋಣ. ಮಾನ್ಯ ಮುಖ್ಯಮಂತ್ರಿಗಳು ಈ ಹಿಂದೆ ಸರ್ಕಾರದಲ್ಲಿ ಕೊಟ್ಟಂತಹ 10 kg ಅಕ್ಕಿ ಎಷ್ಟು ಜನ ಇವತ್ತಿನ ದಿನ ಅದನ್ನು ಸ್ಮರಿಸೋರಿದ್ದಾರೆ ಅನ್ನೋದನ್ನು ನಾನು ವೈಯಕ್ತಿಕವಾಗಿ ನೋಡಿದ್ದೀನಿ. ಇವಾಗ ನಾವು ಶಕ್ತಿ ಯೋಜನೆಯನ್ನ ಇಲ್ಲಿ ಕರ್ನಾಟಕಕ್ಕೆ ತೆಗೆದುಕೊಂಡು ಬಂದಿದ್ದೀವಿ. ಮಾಜಿ ಮುಖ್ಯಮಂತ್ರಿ ಆದಂತಹ ಜಯಲಲಿತಾ ಅವರು ಇದೇ ಯೋಜನೆಯನ್ನ ಅಲ್ಲಿ ತಮಿಳುನಾಡಲ್ಲಿ ಜಾರಿಗೊಳಿಸಿದಂಥದ್ದು. ₹1 ಇಡ್ಲಿ, ಅಮ್ಮ ಕ್ಯಾಂಟೀನ್ ಆಗಿರಬಹುದು, ಇಂತಹ ಎಷ್ಟೋ ಯೋಜನೆಗಳು ಜನರ ಬದುಕನ್ನು ಬದಲಾಯಿಸಿ ನಾವು ಇವತ್ತಿನ ದಿನ ಇಲ್ಲಿ ತನಕ ಬಂದಿರುವಂಥದ್ದು. ಟುಡೇ ಇವತ್ತಿನ ದಿನ ಏನು 6% GDP ಇದೆ, 8% GDP ಇದೆ ಅಂತೆಲ್ಲ ನಾವು ಏನು ಮಾತಾಡ್ತೀವಿ, ಈ ಎಲ್ಲ ನಿರ್ಧಾರಗಳು ಆ್ಯಂಡ್ ಒಂದು ಡಿಮಾನಿಟೈಸೇಷನ್, ಇದನ್ನು ಹೇಳ್ತೀನಿ ನಾನು. ಒಂದು ಡಿಮಾನಿಟೈಸೇಷನ್ ನಮ್ಮೆಲ್ಲರ ಬದುಕನ್ನು ತತ್ತರಿಸಿ ಹೋಗುವ ಥರ ಮಾಡ್ತು. ಆ ಡಿಸಿಷನ್ಸ್ಗಳನ್ನು ಕೂಡ ನೋಡಿದ್ದೀವಿ ನಾವು ದೇಶ. ಸೊ ಎಕ್ಸ್ಟ್ರೀಮ್ಸ್ ಆಫ್ 2 ಡಿಸಿಷನ್ಸ್ ಇಫ್ ಐ ಹ್ಯಾವ್ ಟು ಟಾಕ್ ಅಬೌಟ್. ಈ ಕಡೆ ಈ ಥರದ ಒಂದು ಡಿಸಿಷನ್, ಈ ಥರದ ಒಂದು ಡಿಸಿಷನ್. ಸೊ ಇದೇ ನಮ್ಮ ದೇಶನ ಮುನ್ನಡೆಸೋದಕ್ಕೆ ಸಾಧ್ಯ, ಅಥವಾ ಇಂತಹ ಡಿಸಿಷನ್ಗಳನ್ನ ತೆಗೆದುಕೊಳ್ಳೋದಕ್ಕೆ ದೃಢವಾದಂಥ ನಾಯಕರು ಬೇಕು ರಾಜಕಾರಣದಲ್ಲಿ. ಅಂತ ದೃಢ ಇರುವಂತಹ ನಾಯಕರಿದ್ದಾಗ ಖಂಡಿತವಾಗ್ಲೂ ಅದು ಸಾಧ್ಯ. ಆ್ಯಂಡ್ ಅದು ಆಗಿದೆ ಕೂಡ, ಅದು ನಡೆದಿದೆ ಕೂಡ. ಅವತ್ತಿನ ದಿನ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಸೈಕಲ್ ಕೊಟ್ಟಿದ್ದಾಗಿರ್ಬೋದು ಹೆಣ್ಮಕ್ಳಿಗೆ. ಆ್ಯಂಡ್ ಈ ಹಿಂದೆ ಕೆಲವೊಂದಿಷ್ಟು ಮುಖ್ಯಮಂತ್ರಿಗಳು ತಂದಿರುವಂತಹ ನೀರಾವರಿ ಯೋಜನೆಗಳಾಗಿರಬಹುದು, ಸಾಲ ಮನ್ನಾಗಳಾಗಿರ್ಬೋದು, ಇಂಥ ದೃಢ ನಿರ್ಧಾರಗಳೇ ರಾಜಕಾರಣ ಮಾತಾಡ್ತೀರ. ಯಾವ ಪಾರ್ಟಿ ಅಂತ ಮಾತಾಡ್ತಾ ಇಲ್ಲ ನೀವು, ಯಾವ ನಾಯಕ ಅಂತ ಮಾತಾಡ್ತಾ ಇಲ್ಲ, ಯೋಜನೆಗಳ ಬಗ್ಗೆ ಮಾತಾಡ್ತಾ ಇದ್ದೀರಾ. ಖಂಡಿತ. ದಟ್ ಈಸ್ ರಿಯಲಿ ಡಿಫ್ರೆಂಟ್ ಟೇಕ್. ಐ ಆಮ್ ಅ ಪೊಲಿಟಿಷಿಯನ್. ಫಾರ್ ಮೈ ಸರ್ವೈವಲ್ ನಾನು ಏನು ನಂಬ್ತೀನಿ, ನನ್ನ ಸಿದ್ಧಾಂತ ಏನು, ನನ್ನ ಪಕ್ಷದ ಸಿದ್ಧಾಂತ ಏನು, ನಾನು ನನ್ನ ಪಕ್ಷದ ಪ್ರತಿನಿಧಿಯಾಗಿ ನಾನು ಏನನ್ನು ಪ್ರತಿಪಾದಿಸಬೇಕು ನಾನು ಅದನ್ನು ಮಾಡ್ತೀನಿ. ಹಾಗಂತ ಬೇರೆ ನಾಯಕರು ಮಾಡಿರುವಂತಹ ಒಳ್ಳೆ ಕೆಲಸಗಳನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅಟ್ ದ ಸೇಮ್ ಟೈಮ್ ಅವ್ರು ಮಾಡಿರುವಂತಹ ಕೆಟ್ಟ ಕೆಲಸಗಳನ್ನ ನಾನು ಅತೀ ತೀಕ್ಷ್ಣವಾಗಿ ನಾನು ಅದನ್ನು ವಿರೋಧಿಸ್ತೀನಿ. ನೀವು ನನ್ನ ಡಿಬೇಟ್ಗಳಲ್ಲಿ ನೋಡಿದ್ರೆ ನಾನು ಭಾಳ ಸ್ಪಷ್ಟ. ಐ ಹ್ಯಾವ್ ನೋ ಮರ್ಸಿ ಆನ್ ಎನಿವನ್. ನಾನು ನಿಮ್ಮನ್ನು ಖಂಡನೆ ಮಾಡಬೇಕು ಅಂತಂದರೆ ನಾನು ಮಾಡ್ತೀನಿ. ಅದೇ ನೀವು ಮಾಡಿರುವಂಥ ಒಳ್ಳೆ ಕೆಲಸ ಯಾವುದೇ ಇರಲಿ ನಾನು ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಸೊ ಇವತ್ತಿನ ದಿನ ನಾನು ಇಂಟರ್ವ್ಯೂಲಿ ಎಸ್, ನೋ ಮ್ಯಾಟರ್ ವಾಟ್ ಇಟ್ ಇಸ್, ಟುಡೇ ಐ ಆಮ್ ಸಿಟಿಂಗ್ ಹಿಯರ್ ಆಸ್ ಎ ಪೊಲಿಟಿಷಿಯನ್. ನಾನು ಓರ್ವ ರಾಜಕಾರಣಿನೇ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಂತ ಹೇಳಿ ಈ ದೇಶ ಕಂಡಿರುವಂತಹ ಇತಿಹಾಸವನ್ನು ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಈ ದೇಶ ನನಗೆ ಕೊಟ್ಟಿರುವಂತಹ, ನನ್ನ ಜನರಿಗೆ ಕೊಟ್ಟಿರುವಂತಹ, ಅಥವಾ ನನ್ನ ನಾಯಕರಿಗೆ ಕೊಟ್ಟಿರುವಂತಹ, ಅದು ಯಾವುದೇ ಪಕ್ಷದ ನಾಯಕರಾಗಿರಲಿ, ಇವತ್ತಿನ ದಿನ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ ಅಂತಂದ್ರೆ, ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂತಂದ್ರೆ, ಅವರು ಕೊಟ್ಟಿರುವಂತಹ ಕೊಡುಗೆಯನ್ನ ಮತ್ತು ಮಾಡಿರುವಂತಹ ಬ್ಲಂಡರ್ಸ್ ಅನ್ನ ನಾನು ಅಲ್ಗಳೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ನೀವು ಕೇಳಿದ ಪ್ರಶ್ನೆಗೆ ದೇರ್ ಆರ್ ಲಾಟ್ ಆಫ್ ನೆಗೆಟಿವ್ ಆಸ್ಪೆಕ್ಟ್ಸ್. ಈ ಪ್ರಶ್ನೆಗೆ ನನ್ನ ಹತ್ರ ನೆಗೆಟಿವ್ ಉತ್ತರಗಳು ಸಾಕಷ್ಟಿದೆ. ನಮ್ಮ ದೇಶ ಇವತ್ತಿನ ದಿನ ಅಮೆರಿಕ ಆಗಿರಬಹುದಿತ್ತು ಇಫ್ ದ ಪೊಲಿಟಿಕಲ್ ವಿಲ್ ವಾಸ್ ರೈಟ್. ಆದ್ರೆ ನಾವು ಇನ್ನೂ ಕೂಡ ಭಾರತದಲ್ಲೇ ಇದೀವಿ, ಡೆವಲಪಿಂಗ್ ಕಂಟ್ರಿ ಆಗಿದ್ದೀವಿ, ಡೆವಲಪ್ಡ್ ನೇಷನ್ ಆಗಿರಬಹುದಿತ್ತೇನೋ ಅನ್ನುವಂಥದ್ದನ್ನ ನಾನು ಹೇಳ್ಬೋದು. ಆದರೆ ಐ ಆಮ್ ಆಲ್ವೇಸ್ ಅ ವೆರಿ ಪಾಸಿಟಿವ್ ಪರ್ಸನ್. ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ಇಟ್. ಸೊ ನಾನು ರಾಜಕಾರಣ ನೋಡುವಂಥ ದೃಷ್ಟಿಕೋನ ಬೇರೆ, ನಾನು ರಾಜಕಾರಣ ನೋಡುವಂತಹ ಆಯಾಮಗಳೇ ಬೇರೆ. ನೀವು 100 ದಿನ ಕಳೀರಿ, ಆ 100 ದಿನದಲ್ಲಿ ಒಂದು ಯೋಜನೆ, ಒಂದು ಕೆಲಸ ಜನರ ಬದುಕನ್ನ ಅಥವಾ ಜನರೇಷನ್ಸ್ನ ಬದಲಾಯಿಸುವಂತ ಒಂದು ಕೆಲಸ ಮಾಡಿದ್ರು ದಟ್ ಈಸ್ ಯುವರ್ ಅಚೀವ್ಮೆಂಟ್. ಅಂಡ್ ಲಾಟ್ ಆಫ್ ಪೀಪಲ್ ಆರ್ ಆಕ್ಚುಲಿ ಡೂಯಿಂಗ್ ಇಟ್. ಸ್ವಾತಿ, ಈಗ ನಿಮ್ಮ ಕಾಂಗ್ರೆಸ್ ಸಿದ್ಧಾಂತ ಎಷ್ಟರ ಮಟ್ಟಿಗೆ ನಿಮ್ಮ ಸಿದ್ಧಾಂತ? ನಾನು ಆಗಲೇ ಹೇಳಿದೆ, ನಾನು ಏನು ನಂಬ್ತೀನೋ ನಾನು ಅದನ್ನೇ ಮಾಡ್ತೀನಿ. ನಾನು ಆ ವಿಚಾರದಲ್ಲಿ ಭಾಳ ಕ್ಲಿಯರ್ ಇದ್ದೇನೆ ನನ್ನ ಜೀವನದಲ್ಲಿ. ಇವತ್ತಿನ ಪರಿಸ್ಥಿತಿಯಲ್ಲಿ ಮತ್ತು ಈ ದೇಶ ಬೆಳೆದು ಬಂದಿರುವಂತಹ ಹಾದಿಯನ್ನು ನೋಡೋದಾದ್ರೆ, ನನ್ನ ಜೀವನದಲ್ಲಿ ಯಾವುದೂ ಕೂಡ ನಾನು ಬಯಸಿ ಪಡೆದಿರುವಂಥದ್ದಲ್ಲ. ಜೀವನ ನನ್ನನ್ನು ಆ ಒಂದು ಸಿಚುಯೇಷನ್ಗೆ ತೆಗೆದುಕೊಂಡು ಹೋಗಿರುವಂಥದ್ದು, ಅಥವಾ ಆ ಒಂದು ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗಿರುವಂಥದ್ದು. ಕಾಂಗ್ರೆಸ್ ಕೂಡ ಅಂಥದ್ದೇ ಒಂದು ಪರಿಸ್ಥಿತಿಯಲ್ಲಿ ನನ್ನ ಬದುಕಿಗೆ ಬಂದಿದ್ದು. ಒಂದು ಸುನಾಮಿ ಥರ ಯಾರೋ ಹೋಗಿ ನನ್ನ ಕಾಂಗ್ರೆಸ್ಸಿಗೆ ಹಾಕಿದ್ರು ಅನ್ನುವಂಥ ಒಂದು ಸಿಚುಯೇಷನ್. ಆ್ಯಂಡ್
ವಾಟ್ ಎವರ್ ಇಟ್ ಇಸ್, ನಾನು ಅಲ್ಲಿಗೆ ಹೋದ್ಮೇಲೆ ಐ ಸೇಲ್ ಥ್ರೂ ಇಟ್ ಅನ್ನೋವಂಥದ್ದು ಇಸ್ ಮೈ ಕನ್ವಿಕ್ಷನ್. ಆ್ಯಂಡ್ ನಾನು ಆಗಲೇ ಹೇಳಿದ ಹಾಗೆ ನಾನು ಭಾಳ ಚಿಕ್ಕ ವಯಸ್ಸಿಂದನೂ ಕೂಡ ಮಾಧ್ಯಮ ಆಗಲಿ ರಾಜಕಾರಣ ಆಗಲಿ ನಮ್ಮ ಜೀವನದ ಆಸ್ಪಾಸಲ್ಲೂ ಕೂಡ ಸುತ್ತಾಡದೇ ಇರುವಂತಹ ಪರಿವಾರಕ್ಕೆ ನಾನು ಸೇರಿದಂಥವಳು. ಆದರೂ ಕೂಡ ನಾನು ಎಲ್ಲೋ ಕಂಡಂತಹ ನ್ಯೂಸ್ಗಳಲ್ಲಿ, ನಾನು ಎಲ್ಲೋ ಕೇಳಿದಂತಹ ಸುದ್ದಿಗಳಲ್ಲಿ, ಅಫ್ಕೋರ್ಸ್ ನಾನು ಪತ್ರಕರ್ತೆ ಆದಮೇಲೆ ಇಟ್ ವಾಸ್ ಎ ಡಿಫ್ರೆಂಟ್ ಸ್ಟೋರಿ, ಬಟ್ ಅದಕ್ಕಿಂತ ಮುಂಚೆ ನಾನು ಆ್ಯಂಡ್ ನನ್ನ ವಿದ್ಯಾರ್ಥಿ ದಿಸೆಯಲ್ಲಿ ನಾನು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ನಾನು ಭಾಳ ಇಷ್ಟಪಟ್ಟಂತಹ ನಾಯಕರಲ್ಲಿ ಮಾಜಿ ಪ್ರಧಾನಮಂತ್ರಿಗಳಾದಂಥ ಇಂದಿರಾ ಗಾಂಧಿ ಆಗಿರಬಹುದು, ಜಯಲಲಿತಾ ಅವರಾಗಿರಬಹುದು. ಸೊ ಇವರೆಲ್ಲ ಒಂದು ಐಕಾನಿಕ್ ಲೀಡರ್ಸ್ ನಾನು ನೋಡಿದ್ದು. ಅವತ್ತಿನ ದಿನ ನಾನು ಕಾಂಗ್ರೆಸ್ ಸೇರಬೇಕಾದಾಗ ಅಥವಾ ಮುಂದಿನ ನನ್ನ ಬದುಕು ಈ ಪಕ್ಷದಲ್ಲಿ ಇದೆ ಅಂತ ನನಗನ್ನಿಸ್ದಾಗ ನನಗೆ ಕಂಡಿದ್ದು ಒಂದೇ, ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ. ಆಕೆಯ ಕೊಡುಗೆಗಳು ಈ ದೇಶಕ್ಕೆ, ಆಕೆಯ ಧೈರ್ಯ, ಆಕೆಯ ಶೌರ್ಯ, ಜನರ ಬದುಕನ್ನು ಹೇಗೆ ಬದಲಾಯಿಸಿದ್ರು, ಆಕೆ ಬಿಟ್ಟು ಹೋಗಿದ್ದಂಥದ್ದು ಏನು, ಬಹುಶಃ ನಾವು ಅದನ್ನು ಪೂರ್ಣ ಹೇಗೆ ಮಾಡಬೇಕು ಅಷ್ಟೇ, ಅದೊಂದೇ ನನ್ನ ಕಣ್ಣಿಗೆ ಕಾಣಿಸಿದ್ದು. ಆ್ಯಂಡ್ ಇವತ್ತಿನ ದಿನ ನಾನು ಅದನ್ನೇ ನಂಬ್ತಾ ಇರುವಂಥದ್ದು. ಸೊ ಬಹುಶಃ ನಮ್ಮ ಇಡೀ ಕಾಂಗ್ರೆಸ್ ಸಿದ್ಧಾಂತವೂ ಕೂಡ ಅವ್ರು ಹೇಳಿದಂಥ ಹಾದಿಯಲ್ಲೇ ಇವತ್ತಿನ ದಿನ ನಡೀತಾ ಇರುವಂಥದ್ದು. ಆಯಾ ಕಾಲಘಟ್ಟಕ್ಕೆ, ಕಾಲನಿಮಿತ್ತಕ್ಕೆ ಅದಕ್ಕೆ ಬೇಕಾಗಿರುವಂಥ ಮಾರ್ಪಾಡುಗಳಾಗಿರುತ್ತೆ. ಪರ್ಸನಲ್ ಒಪಿನಿಯನಲ್ಲಿ ಆಕೆ ಬಿಟ್ಟು ಹೋಗಿರುವಂಥ ಎಷ್ಟೋ ಐಡಿಯಾಲಜಿಗಳನ್ನು, ವಿಚಾರಗಳನ್ನು, ಸ್ಕೀಮ್ಗಳನ್ನು, ಹೋರಾಟಗಳನ್ನು ತೋರಿಸಿದಂಥ ದಾರಿಯಲ್ಲಿ ನಾವೆಲ್ಲರೂ ಇವತ್ತು ಗೊತ್ತೋ ಗೊತ್ತಿಲ್ಲದೆ ನಡೀತಾ ಇದ್ದೀವಿ. ಈ ದೇಶ ನಡೀತಾ ಇದೆ. ನನಗೆ ನಾನು ಪಕ್ಷ, ಸಿದ್ಧಾಂತ, ನಾನು ಅಂತ ನೋಡಿದಾಗ ಈ ಎಲ್ಲ ಟ್ರಯಾಂಗಲನ್ನು ಕೂಡ ಆ ಗೆರೆ ನನಗೆ ಕಾಣಿಸುವಂಥದ್ದು ಮಾಜಿ ಪ್ರಧಾನಮಂತ್ರಿಗಳಾದಂತಹ ಇಂದಿರಾ ಗಾಂಧಿ ಅವರು. ಇದೆಲ್ಲವನ್ನು ಜೋಡಿಸುವಂಥದ್ದು ಅವರು ನನಗೆ ಪರ್ಸನಲಿ. ಒಂದು ನಾಯಕ ಇಲ್ಲ ನಾಯಕಿಯಲ್ಲಿ ಯಾವ ಕ್ವಾಲಿಟೀಸ್ ಇರಬೇಕು ಅಂದರೆ ಇಂದಿರಾ ಗಾಂಧಿ ಆ ಲೆವೆಲಿಗೆ ನಾನು ಮಾತಾಡ್ತಾ ಇರೋದು. ತುಂಬ ಜನ ನೀವು ನೋಡಿರ್ತೀರ, ನಮ್ಮ ಪಾರ್ಲಿಮೆಂಟ್ ಆಗಲಿ, ನಮ್ಮ ಪಾಲಿಟಿಷಿಯನ್ಸ್ ಇನ್ ಜನರಲ್ ಆ ಥರ ಸಿದ್ಧಾಂತ ಇಟ್ಕೊಂಡು, ಆ ಥರ ವ್ಯಕ್ತಿತ್ವ ಇಟ್ಕೊಂಡು ಬದುಕ್ತಾ ಇರೋರು ಯಾರು ನಿಮ್ಮ ಪ್ರಕಾರ? ಭಾಳಷ್ಟು ಜನ ಇದ್ದಾರೆ. ನೀವು ನಂಬಿರುವಂಥದ್ದನ್ನು ನೀವು ಎನಿ ಪರ್ಸನ್, ಯಾವ ವ್ಯಕ್ತಿನೇ ಆಗಿರಲಿ, ಇಫ್ ಯು ಡೂ ವಾಟ್ ಯು ಬಿಲೀವ್ ಇನ್. ಈಗ ಸ್ಮಿತಾಗೆ ಈ ಸಂದರ್ಶನ ಮಾಡೋದ್ರಲ್ಲಿ ನಿಮ್ಗೆ ನಂಬಿಕೆ ಇದೆ ಸ್ಮಿತಾ? 100%. ನೀವು ಇದನ್ನು ಮಾಡ್ತಾ ಇದ್ದೀವಿ. ನಾನು ಬರಲಿಲ್ಲ ಅಂದ್ರೂ ನೀವು ನನ್ನ ಹುಡ್ಕಂಗೆ ಕರ್ಕೊಂಬರ್ತಿದ್ರಿ, ನೀವು ನನ್ನ ಇಲ್ಲಿ ಕೂಡಿಸ್ತಿದ್ರಿ. ನಾನು 9:15 ಬರಲಿಲ್ಲ ಅಂದರೂ ನೀವು 10:00 ತನಕ ಕಾಯ್ತೀರಿ. ನೀವು 1 ಅವರ್ ಅಂತಂದ್ರು ನೀವು 2 ಗಂಟೆ 3 ಗಂಟೆ ನೀವು ನಾನಲ್ಲಿ ಕೂಡಿಸ್ಕೊತೀರಿ. ಟೆಕ್ನಿಕಲ್ ಸಮಸ್ಯೆಗಳಿದ್ರು ಕ್ಯಾಮ್ರಾಮನ್ ಇವತ್ತು ಸಿಗಲ್ಲ ಅಂತಂದ್ರು ನೀವು ಹೆಂಗೆ ಮಾಡಿ ಕರ್ಕೊಂಬರ್ತೀರಿ. ಯಾಕೆ? ನೀವು ಅದರಲ್ಲಿ ನಂಬ್ತೀರಿ. ಹೌದು. ಆ್ಯಂಡ್ ಇದ್ರ ಮೂಲಕ ಜನರಿಗೇನೋ ಸಂತೋಷ ಸಿಗಬಹುದು. ಈ ಸಂದರ್ಶನ ಒಂದಿಷ್ಟು ಜನರ ಬದುಕನ್ನು ಬದಲಾಯಿಸಿದ್ರೆ ಅಥವಾ ಅವರಲ್ಲಿ ಕನಸು ಕಾಣುವಂಥ ಒಂದು ಸಾಮರ್ಥ್ಯವನ್ನು ಹುಟ್ಟಿಸಿದ್ರೆ ಅದು ಈ ಸಂದರ್ಶನದ ಗೆಲುವು ಅಂತ ನಾನು ಅನ್ಕೊಂಡಿದ್ದೀನಿ. ನಂಬಿಕೆ ಇಡುವಂತಹ, ನಾನು ಮಾಡುವಂತಹ ಕೆಲಸ ಯಾರೋ ಒಬ್ಬರ ಬದುಕನ್ನು ಬದಲಾಯಿಸುತ್ತೆ, ನಾನು ಕೊಡುವಂತಹ ಯೋಜನೆ ಒಂದು ಜನ್ರೇಷನ್ಗೆ ಮಾದರಿಯಾಗುತ್ತೆ. ಆ್ಯಂಡ್ ವಾಟ್ ಐ ಡೂ ಐ ಬಿಲೀವ್ ಇನ್. ಆ್ಯಂಡ್ ಇದನ್ನು ಎಷ್ಟೋ ಜನ ಕಾಂಗ್ರೆಸ್ಸಿನ ಲೀಡರ್ಸ್ ಮಾಡಿ ಹೋಗಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಾಗಿರಬಹುದು, ಅವರ ಉಡುಗೆಗಳು ತೊಡುಗೆಗಳು ಯಾವುದೋ ಆಕರ್ಷಣೀಯ ಅಂತ ಅನಿಸ್ತಿರ್ಲಿಲ್ಲ. ತಲೆ ಮೇಲೆ ಒಂದು ಟೋಪಿ, ವೆರಿ ಸಿಂಪಲ್ ಪರ್ಸನ್. ಈ ದೇಶ ಅವತ್ತಿನ ದಿನ ಹಸಿವಿಂದ ಬಳಲ್ತಾ ಇದ್ದಾಗ ಅವ್ರು ಊಟ ಬಿಟ್ರು. ಎಷ್ಟು ಜನ ಅವತ್ತಿನ ದಿನ ಊಟ ಬಿಟ್ರು, ಎಷ್ಟು ಜನರ ಹಸಿವು ನೀಗ್ತು, ಎಷ್ಟು ಜನಕ್ಕೆ ಅನ್ನ ಕೊಡೋದಕ್ಕೆ ಸಾಧ್ಯ ಆಯಿತು. ಆ್ಯಸ್ ಅ ರಿಸೋರ್ಸಸ್ ನಮ್ಮ ದೇಶದಲ್ಲಿ ಅವತ್ತಿನ ದಿನ ಇರಲಿಲ್ಲ ನಾವು, ಆದರೆ ಕೊಡೋದಕ್ಕೆ ಸಾಧ್ಯ ಆಗಿದ್ದು ಒಂದು ಡಿಸಿಷನ್. ನಾನು ಇವತ್ತಿಂದ ರಾತ್ರಿ ಊಟ ಮಾಡೋದಿಲ್ಲ ಅನ್ನೋ ಒಂದು ಕರೆ ಹೇಗೆ ಜನರ ಬದುಕನ್ನು ಬದಲಾಯಿಸ್ತು. ಆ್ಯಂಡ್ ನಾವು ಅದೇ ಪರಿಸ್ಥಿತಿಯಲ್ಲಿ ಇದ್ದಿದ್ದರೆ ಇನ್ನೊಂದು 10 ವರ್ಷ ಹಿಂದೆ ಹೋಗ್ಬಿಡ್ತಿದ್ವಿ ದೇಶವಾಗಿ. ಆ ಒಂದೇ ಒಂದು ನಿರ್ಧಾರ ನಮ್ಮನ್ನು ಹೇಗೆ 10 ವರ್ಷ ಮುಂದೆ ತೆಗೆದುಕೊಂಡು ಹೋಯ್ತು. ಇವತ್ತಿನ ದಿನ ನಾವು ಪಾಕಿಸ್ತಾನದ ಸಮಸ್ಯೆ ಬಗ್ಗೆ ಮಾತಾಡ್ತೀವಿ. ನಾನು ಆಗಲೇ ಹೇಳಿದೆ, ಬಾಂಗ್ಲಾದೇಶದಲ್ಲಿ ಇವತ್ತಿನ ದಿನ ನಡೀತಿರೋಂಥ ಸಮಸ್ಯೆ ಬೇರೆ, ಆದರೆ ಅವತ್ತಿನ ದಿನ ರಕ್ತಪಾತ ಆಗ್ತಾ ಇತ್ತು. ಒಂದೇ ಒಂದು ನಿರ್ಧಾರ ಅವತ್ತಿನ ದಿನ ಇಂದಿರಾ ಗಾಂಧೀಜಿ ಅವರು ತಗೊಂಡಿದ್ದು, ನಾನು ಈ ಯುದ್ಧವನ್ನು ಮಾಡ್ತೀನಿ, ಈಸ್ಟ್ ಪಾಕಿಸ್ತಾನದಿಂದ ವೆಸ್ಟ್ ಪಾಕಿಸ್ತಾನವನ್ನು ನಾನು ದೂರ ಮಾಡ್ತೀನಿ, ಒಂದು ಹೊಸ ದೇಶವನ್ನು ನಾನು ನಿರ್ಮಿಸ್ತೀನಿ. ಒಂದೇ ನಿರ್ಧಾರ. ನೀವು ಏನೋ ಒಂದು ನಿರ್ಧಾರ ತಗೊಂಡ್ರೆ ಇಡೀ ಜಗತ್ತು ನಿಮ್ಮ ಜೊತೆ ಬರುತ್ತಂತೆ ನಿಮಗೆ, ನೀವು ಅದನ್ನು ಪಡ್ಕೊಳ್ಳೋದಕ್ಕೆ. ಸೊ ದಿಸ್ ಇಸ್ ವಾಟ್ ಅ ಲೀಡರ್ ಇಸ್. ಒಬ್ಬ ನಾಯಕ ಅಥವಾ ಒಬ್ಬ ನಾಯಕಿ, ಇದೇ ಒಬ್ಬ ನಾಯಕನ ಶಕ್ತಿ. ಮಾಜಿ ಪ್ರಧಾನಮಂತ್ರಿಗಳಾದಂತಹ ನೆಹರು ಅವರು ಭಾಳ ಸ್ಪಷ್ಟವಾಗಿ, ಎಸ್ಪೆಷಲಿ ಇಂಟರ್ನ್ಯಾಷನಲ್ ಪಾಲಿಸಿ ಬಗ್ಗೆ ಮಾತಾಡಬೇಕಾದಾಗ, ಬೇರೆ ಯಾವುದೇ ದೇಶಗಳ ಅವರ ವೈಯಕ್ತಿಕ ಅಥವಾ ರಾಜತಾಂತ್ರಿಕ ವಿಚಾರಕ್ಕೆ ನಾವು ಹೋಗೋದಿಲ್ಲ, ಪೊಲಿಟಿಕಲ್ ಕ್ಯಾಂಪೇನ್ಸ್ ನಾವು ಮಾಡೋದಿಲ್ಲ. ಆ ಒಂದು ನಿರ್ಧಾರ ನಮ್ಮ ದೇಶವನ್ನ ಸರಿಸುಮಾರು 6 ದಶಕಗಳ ಕಾಲ ಕಾಯ್ತು. ವಾಟ್ ಎವರ್ ನಮ್ಮ ವಿದೇಶಾಂಗ ನೀತಿ ಏನೇ ಇರ್ಬೋದು, ಆದರೆ ನಮ್ಮ ಮೇಲೆ ಯಾವ ಬೇರೆ ದೇಶಗಳು ಕೂಡ ಅವ್ರು ಅನ್ಕೊಂಡಂಗೆ ಆಕ್ರಮಣ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಭಾಳ ಸ್ಪಷ್ಟವಾಗಿ
ಮಹಾತ್ಮ ಗಾಂಧೀಜಿಗಿಂತ ದೊಡ್ಡ ಎಕ್ಸಾಂಪಲ್ ಬೇಕಾ ನಮ್ಮ ದೇಶದಲ್ಲಿ ಇವತ್ತಿನ ದಿನ? ಜನರನ್ನು ಒಟ್ಟುಗೂಡಿಸ್ತೀನಿ, ಇನ್ನೊಂದು ಮತ್ತೊಂದು, ಅದೆಲ್ಲ ಒಂದು ಕಡೆ ಆದರೆ ಒಬ್ಬ ಮನುಷ್ಯ ಅಷ್ಟು ಲಕ್ಷಾಂತರ ಜನನ್ನ, ಕೋಟ್ಯಾಂತರ ಜನನ ಜೊತೆ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯನಾ? ಇಲ್ಲ. ಆ ಥರ ಒಂದು ನಿರ್ಧಾರ, ನಾನು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ, ಅಹಿಂಸೆಯನ್ನ ಪಾಲಿಸ್ತೀನಿ. ಆತನ ಒಂದು ದೃಢ ಸಂಕಲ್ಪ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡ್ತು. ಅದ್ರ ಜೊತೆ ಸಾವಿರಾರು ಹೋರಾಟಗಾರರಿದ್ದಾರೆ, ನಾನಿಲ್ಲ ಅಂತ ಹೇಳೋದಿಲ್ಲ, ಅಲ್ಗಳೆಯೋದಿಲ್ಲ. ಆದರೆ ಒಬ್ಬ ನಾಯಕನ ಒಂದು ದೃಢ ನಿರ್ಧಾರ, ದೃಢ ಸಂಕಲ್ಪ ಹೇಗೆ ಎಲ್ಲವನ್ನೂ ಜೊತೆಗೂಡಿಸುತ್ತೆ ಅನ್ನುವಂಥದ್ದೇ ರಾಜಕಾರಣ ಆಗಿರ್ಬೋದು, ರಾಜತಾಂತ್ರ ಆಗಿರಬಹುದು. ಕರ್ನಾಟಕದ ಮೈಸೂರು ಅರಸರ ಬಗ್ಗೆ ಮಾತಾಡೋದಾದ್ರೆ, ನಾನು ಒಂದು ಕಂದಮಾಡಿ ಕಟ್ಟೆಯನ್ನು ಕಟ್ತೀನಿ. ನನ್ನ ಚಿನ್ನವನ್ನು, ನನ್ನ ಆಸ್ಥಾನದಲ್ಲಿ ಇರುವಂತಹ, ನನ್ನ ಅರಮನೆಯಲ್ಲಿರುವಂತಹ ಚಿನ್ನವನ್ನು ಅಡವಿಟ್ಟು ನಾನು ಕಟ್ತೀನಿ. ಒಂದು ಕನ್ನಂಬಾಡಿ ಕಟ್ಟೆ ಎಷ್ಟು ವರ್ಷಗಳು, ಎಷ್ಟು ದಶಕಗಳು ಇವತ್ತಿನ ದಿನ ಆಯಾ ಜಿಲ್ಲೆಗಳಿಗೆ ನೀರು ಕೊಡ್ತಾ ಇದೆ. ಅದರಿಂದ ನಾವು ಎಷ್ಟು ಜನ ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಆ ಬೆಳೆದಿರುವಂತಹ ಫಸಲು ಇವತ್ತಿನ ದಿನ ಇಡೀ ವಿಶ್ವಕ್ಕೆ, ಇಡೀ ದೇಶದಲ್ಲಿ ಎಲ್ಲೆಲ್ಲದು ಸಾಗಾಣಿಕೆ ಆಗ್ತಿದೆ. ಆ ಒಂದು ನಿರ್ಧಾರ ಎಷ್ಟು ಜನರು ಬದುಕು ಬದಲಾಯಿಸ್ತು, ಎಷ್ಟು ಜನರು ರೈತರು ಸುಭದ್ರವಾದರು, ಅವರ ಮಕ್ಕಳು ಅದರಿಂದ ವಿದ್ಯಾಭ್ಯಾಸವನ್ನು ಪಡ್ಕೊಂಡ್ರು, ಅವರಲ್ಲಿ ಎಷ್ಟು ಜನ ಇವತ್ತಿನ ದಿನ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಹುದ್ದೆಯನ್ನು ನಿರ್ವಹಿಸ್ತಾ ಇದ್ದಾರೆ, ಅದರಿಂದ ಎಷ್ಟು ಜನರೇಷನ್ಸ್ ಬದಲಾಗಿದ್ದು. ಒಂದೇ ನಿರ್ಧಾರ ಅಲ್ವಾ ಸ್ಮಿತಾ? ಒಂದೇ ನಿರ್ಧಾರ. ಅವತ್ತಿನ ದಿನ ಅವರು ಯೋಚನೆ ಮಾಡಿದಿದ್ರೆ ಬೇಡ ಇದು ನನಗೆ ಅಂತ, ಇನ್ಯಾರೋ ಅವತ್ತಿನ ದಿನ ಯೋಚನೆ ಮಾಡಿದಿದ್ರೆ. ನಾನಾಗಲೇ ಹೇಳ್ತಾ ಇದ್ದೆ, ಖಾಸಗೀಕರಣವನ್ನು ನಮ್ಮ ದೇಶ ಓಪನ್ ಮಾಡಿದಂಥದ್ದು ಯಾರು ಏನು ಅನ್ಕೊಂಡ್ಬಿಡ್ತಾರೋ ಅಂತ ಹೇಳಿ ಅವತ್ತಿನ ದಿನ ಅದು ಸಾಧ್ಯ ಆಗದಿದ್ದರೆ ಇವತ್ತಿನ ದಿನ ನಾವು IT ಸಿಟಿ ಅಂತ ಕರಿತೀವ, ಸಿಲಿಕಾನ್ ವ್ಯಾಲಿ ಅಂತ ಕರಿತೀವ. ಈ IT ರೆವಲ್ಯೂಷನ್ ಆಗ್ತಾ ಇತ್ತಾ, ಲಕ್ಷಾಂತರ ರೂಪಾಯಿ ಸಂಬಳಗಳನ್ನು ಸರ್ಕಾರ, ಯಾವತ್ತೂ ಕೂಡ ಸರ್ಕಾರದ ಉದ್ಯೋಗಿಗಳು 90ರ ದಶಕದ ತನಕ ಲಕ್ಷ ರೂಪಾಯಿ ಸಂಬಳವನ್ನು ಈ ದೇಶದಲ್ಲಿ ನೋಡಿಲ್ಲ. ಹೌದು. ಆದರೆ ಅದೇ IT ರೆವಲ್ಯೂಷನ್ ಆದಮೇಲೆ IT ಕಂಪ್ನಿಯ ಉದ್ಯೋಗಿಗಳು ನೋಡೋದಕ್ಕೆ ಶುರು ಮಾಡಿದ್ರು. ಫಾರ್ ಎಕ್ಸಾಂಪಲ್, ನಮ್ಮ ತಂದೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ರು, ನಮ್ಮ ತಾಯಿ ಸ್ಟೇಟ್ ಗೌರ್ಮೆಂಟ್ ಇನ್ನೂ ಕೂಡ ಸರ್ವಿಸಲ್ಲಿದ್ದಾರೆ. 1 ಲಕ್ಷ ರೂಪಾಯಿ ಸಂಬಳವನ್ನು ನೋಡಿಲ್ಲ ಅವರು. ಆದರೆ ಇವತ್ತಿನ ದಿನ ನನ್ನ ಜನ್ರೇಷನಲ್ಲಿರುವಂಥ ಅಥವಾ ನನ್ನ ತಂಗಿಯೇ ಇವತ್ತಿನ ದಿನ ಲಕ್ಷಾಂತರ ರೂಪಾಯಿ ಸಂಬಳ ದುಡಿತಾ ಇರೋದನ್ನು ನಾನು ನೋಡಿದ್ದೀನಿ. ಸೊ ಒಬ್ಬ ನಾಯಕ ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರ ಎಷ್ಟು ಬದಲಾವಣೆಯನ್ನ ತರುತ್ತೆ. ಅದೇ ದಟ್ ಇಸ್ ರಾಜಕಾರಣ. ನಾವು ಇದನ್ನು ನೋಡಿದೀವಿ, ತುಘಲಕ್ ದರ್ಬಾರನ್ನು ನೋಡಿದೀವಿ, ಮೊಹಮ್ಮದ್ ಗಜ್ನಿಯನ್ನು ನೋಡಿದೀವಿ, ಹಿಟ್ಲರನ್ನು ಕೂಡ ನೋಡಿದೀವಿ. ಸೊ ಓರ್ವ ನಾಯಕ ತೆಗೆದುಕೊಳ್ಳುವಂತ ನಿರ್ಧಾರ ಹೇಗೆ ಪೂರಕವಾಗಿ ಮಾರಕ ಆಗುತ್ತೆ ಅನ್ನೋದನ್ನ ಈ ಇತಿಹಾಸ ನೋಡಿದೆ. ಸೊ ಆ ನಾಯಕನ ವಿವೇಚನೆಗೆ ಬಿಟ್ಟಿದ್ದು, ನಾನು ಯಾವ ನಿರ್ಧಾರ ತೆಗೆದುಕೊಳ್ತೀನಿ, ಇದರಿಂದ ದೇಶದ ಜನರಿಗೆ ಅಥವಾ ರಾಜ್ಯದ ಜನರಿಗೆ ಯಾವ ರೀತಿಯಾಗಿ ಅನುಕೂಲ ಅಥವಾ ಅನಾನುಕೂಲ ಆಗುತ್ತೆ ಅನ್ನೋಂಥದ್ದು. ನೀವು ಹೇಳಿದ 100% ಸರಿಯಾಗಿದೆ. ಕಾಂಗ್ರೆಸ್ಸಲ್ಲಿ ಸುಮಾರು ಹಲವಾರು ಪಾಲಿಸೀಸ್ ಮಾಡಿದ್ದಾರೆ. ಬಡವರಿಗೆ ತುಂಬ ಉದ್ಯೋಗಾವಕಾಶ ಆಗಲಿ, ಒಂದು ಲೆವೆಲ್ ರೀಚ್ ಆಗೋಕ್ಕೆ, ಒಂದು ಡೈಲಿ ವೇಜ್ ವರ್ಕರ್ಸ್ಗಾಗಲಿ ಮಾಡಿದ್ದಾರೆ. ಬಟ್ ಯಾವುದು ಅದು ಪೂರೈಕೆ ಆಗ್ತಾ ಇಲ್ಲ. ಈಗ ಸಿಂಪಲ್ ಎಕ್ಸಾಂಪಲ್ ತೊಗೊಂಡ್ರೆ, ಈಗೇನು 2,000 ರೂಪಾಯಿ ಕೊಡ್ತಾರೆ ಅಂತ ಮನೆ ಒಡತಿಗೆ ಅಂತ ಬಂದಿತ್ತು, ಅದು ನಿಲ್ಲಿಸಿದ್ದಾರೆ. ನಿಂತಿಲ್ಲ ಸ್ಮಿತಾ, ಲೆಟ್ ಮಿ ಕಂಪ್ಲೀಟ್ ಇಟ್. ಓಕೆ, 2.5 ವರ್ಷ ಆಯಿತು ನಾವು ಸರ್ಕಾರಕ್ಕೆ, ನಮ್ಮ ಸರ್ಕಾರ ಪೂರೈಕೆ ಆಗಿದೆ. ಈ 2 ವರ್ಷ 10 ತಿಂಗಳಲ್ಲಿ ಆ 2,000 ರೂಪಾಯಿಯನ್ನು ಬಳಸ್ಕೊಂಡು ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಮಾತಾಡೋದು ಭಾಳ ಸುಲಭ ಸ್ಮಿತಾ. ನಾನಾಗಲಿ, ನೀವಾಗಲಿ, ಯಾರೇ ಆಗಲಿ, ನಾವೆಲ್ಲರೂ ಕೂಡ ಬಣ್ಣದ ಬದುಕಿನಲ್ಲಿ ಬದುಕ್ತಾ ಇರ್ತೀವಿ. ಅಂದರೆ ತಪ್ಪು ಅಂತಲ್ಲ, ಇದು ನಮ್ಮ ಲೈಫ್ ಸ್ಟೈಲು, ನಾವು ಇರೋದೇ ಹೀಗೆ, ನಮ್ಮ ಜಗತ್ತೇ ಇದು. ಆದರೆ ಅದೇ ಉತ್ತರ ಕರ್ನಾಟಕಕ್ಕೆ ನಾವು ಪ್ರಯಾಣ ಬೆಳೆಸಿದ್ರೆ, ಮಧ್ಯ ಕರ್ನಾಟಕಕ್ಕೆ ಪ್ರಯಾಣ ಬೆಳೆಸಿದ್ರೆ, ಕಲ್ಯಾಣ ಕರ್ನಾಟಕಕ್ಕೆ ಪ್ರಯಾಣ ಬೆಳೆಸಿದ್ರೆ, ಉತ್ತರ ಕರ್ನಾಟಕ ಅಂತಂದರೆ ಹುಬ್ಳಿ, ಧಾರವಾಡ, ಬೆಳಗಾಂ ಈ ರೀಜನು, ಕಲ್ಯಾಣ ಕರ್ನಾಟಕ ಗುಲ್ಬರ್ಗ ಈ ರೀಜನು, ಬೀದರ್ ಈ ರೀಜನು, ಆ್ಯಂಡ್ ಮಧ್ಯ ಕರ್ನಾಟಕ ಅಂತಂದರೆ ಚಿತ್ರದುರ್ಗ, ದಾವಣಗೆರೆ ಈ ಭಾಗಗಳು. 2,000 ರೂಪಾಯಿಂದ ಜನ ಕೂಡಿಟ್ಟು ಸ್ಕೂಟಿ ತಗೊಂಡಿದ್ದಾರೆ. ಯಾಕೆಂದರೆ ಅವರಿಗೆ ಡೌನ್ ಪೇಮೆಂಟ್ ಇರ್ತಿರ್ಲಿಲ್ಲ. ಬಹುಶಃ ಸಾಲ ಕೊಡೋದಕ್ಕೆ ತಯಾರಾಗಿದ್ರು ಕೂಡ ಬ್ಯಾಂಕ್ಗಳು ಡೌನ್ ಪೇಮೆಂಟ್ ಮಾಡೋದಕ್ಕೆ ಹಣ ಇರ್ತಿರ್ಲಿಲ್ಲ. ಅದನ್ನು ಕೂಡಿಟ್ಕೊಂಡು ಇವತ್ತಿನ ದಿನ ಜನ ಬೈಕ್ಗಳನ್ನ ತೊಗೊಂಡಿದ್ದಾರೆ. ಆ ಬೈಕ್ಗಳನ್ನ ಬಳಸ್ಕೊಂಡು ಹಾಲು ಮಾರೋದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಎಷ್ಟೋ ಜನ ಕಿರಾಣಿ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ. ಪಾಲಿಸಿ ಏನು ಮಾಡಿದ್ರು, ಹೆಣ್ಮಕ್ಳಿಗೆ ಫ್ರೀ ಬಸ್. ಈಗ ಮತ್ತೆ ಸರ್ಕಾರದಲ್ಲಿ ದುಡ್ಡಿಲ್ಲ. ಯಾರು ಹೇಳಿದ್ದು ದುಡ್ಡಿಲ್ಲ ಅಂತ ವಿಪಕ್ಷಗಳು ಹೇಳ್ತಾ ಇದ್ದಾರೆ. ಏನ್ ಮಾಡಕ್ಕಾಗೋದಿಲ್ಲ. ಯಾರು ಕೇಳಿದ್ರು ಇದೆಲ್ಲ ಜನತೆಗೆ ಫ್ರೀ ಆಗಿ ಕೊಡಿ? ಯಾರು ಕೇಳಿದ್ರು? ಹಾ, ಎಕ್ಸಾಕ್ಟ್ಲಿ. ವಿಪಕ್ಷ. ನಾನು ಆಗ್ಲೇ ಹೇಳಿದೆ, ಯಾರು ಕೇಳಿದ್ರು ಕನ್ನಂಬಾಡಿ ಕಟ್ಟೆ ಕೊಡಿ ಅಂತ? ಯಾರು ಕೇಳಿದ್ರು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿ ಅಂತ? ಯಾರು ಕೇಳಿದ್ರು ಬಾಂಗ್ಲಾದೇಶ ಅನ್ನುವಂಥ ಒಂದು ದೇಶವನ್ನು ಸೃಷ್ಟಿ ಮಾಡಿ ಅಂತ?
ಯಾರು ಕೇಳಿದ್ರು ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಮಾಡಿ ಅಂತ? ಯಾರು ಕೇಳಿದ್ರು ಡಿಮಾನಿಟೈಸೇಷನ್ ಮಾಡಿ ಅಂತ? ಯಾರು ಕೇಳಿದ್ರು ನಮ್ಮ ದೇಶಕ್ಕೆ ಒಂದು ನ್ಯೂಕ್ಲಿಯರ್ ಟೆಸ್ಟನ್ನ ಮಾಡಿ ಅಂತ? ಯಾರು ಕೇಳಿದ್ರು ಮನ್ರೇಗಾ ಅನ್ನುವಂಥ ಒಂದು ಸ್ಕೀಮನ್ನು ಕೊಡಿ ಅಂತ? ಯಾರು ಕೇಳಿದ್ರು ನಮ್ಮ ದೇಶದಲ್ಲಿ ಏನು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್, ಫ್ರೀಡಮ್ ಆಫ್ ಸ್ಪೀಚ್ ಅಂತ ನಾವು ಏನು ಕರಿತೀವಿ, ನಮ್ಮ ಕೋರ್ ರೈಟ್ಸು, ಇದನ್ನು ತೆಗೆದುಕೊಂಡು ಬನ್ನಿ ಅಂತ? ಯಾರು ಕೇಳಿದ್ರು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಹೀಗಿರಬೇಕು ಅಂತ? ಯಾರೂ ಯಾವುದನ್ನು ಕೇಳೋದಿಲ್ಲ ಸ್ಮಿತಾ. ಯಾಕೆ ಅಂತಂದರೆ ನಮಗೇನು ಬೇಕು ಅನ್ನೋದು ನಮಗೆ ಗೊತ್ತೇ ಇರೋದಿಲ್ಲ ಎಷ್ಟೋ ಬಾರಿ. ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಬೇಕಾಗಿರುವಂಥದ್ದು ಏನು? ಮಾನ ಮುಚ್ಕೊಳ್ಳೋಕೆ ಬಟ್ಟೆ, 3 ಹೊತ್ತಿನ ಊಟ, ಒಂದು ಅಚ್ಚುಕಟ್ಟಾದಂಥ ಬದುಕು, ಇವತ್ತಿನ ದಿನ ತಮ್ಮ ಮುಂದಿನ ಪರಿವಾರಕ್ಕೆ ಕೊಡೋದಕ್ಕೆ ವಿದ್ಯಾಭ್ಯಾಸ, ಸೆಟಲ್ಮೆಂಟಿಗೆ. ದೀಸ್ ಆರ್ ದ ಬೇಸಿಕ್ ನೀಡ್ಸ್. ಇರೋದಕ್ಕೆ ಒಂದು ಸೂರು. ಇದನ್ನು ಹೊರತುಪಡಿಸಿ ಸಾಮಾನ್ಯರು ಬೇರೆ ಯಾವುದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅಥವಾ ಯೋಚನೆನೂ ಮಾಡೋದಿಲ್ಲ. ಆ್ಯಂಡ್ ನಾನು ಆಗಲೇ ಹೇಳ್ತಾ ಇದ್ದೆ, ಓರ್ವ ಕಿರಾಣಿ ಅಂಗಡಿಯಲ್ಲಿ ಇರುವಂಥ ಓರ್ವ ಮಹಿಳೆ, ತನಗೆ ಗೊತ್ತು ತನಗೊಂದು ಫ್ರಿಡ್ಜ್ ಬೇಕು. ಯಾಕೆ? ಆಕೆಯ ಬಿಸ್ನೆಸ್ಸನ್ನು ಹೆಚ್ಚು ಮಾಡೋದಕ್ಕೆ. ಕಿರಾಣಿ ಅಂಗಡಿ ಇಟ್ಕೊಂಡಿದ ತಕ್ಷಣ ಜನ ಬರ್ತಾರೆ, ಆದರೆ ಅದೇ ಫ್ರಿಡ್ಜ್ ಇದ್ದರೆ ಅಲ್ಲಿ ಹಾಲು ತೊಗೋತಾರೆ, ಮೊಸರು ತೊಗೋತಾರೆ, ಕೂಲ್ ಡ್ರಿಂಕ್ಸ್ ತೊಗೋತಾರೆ. ಸೊ ಬಿಸ್ನೆಸ್ ದೊಡ್ಡದಾಗುತ್ತೆ. ಆಕೆಗೆ ಅದು ಗೊತ್ತು. ಆದರೆ ಅದನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಅದನ್ನೇ ಕೂತ್ಕೊಂಡು ಯೋಚನೆ ಮಾಡ್ತಿರ್ತೀರಾ, ಅಥವಾ ಜೀವನದಲ್ಲಿ ಮುಂದೆ ಹೋಗ್ತೀರಾ? ಮುಂದೆ ಹೋಗ್ತೀರಿ. ಪ್ರಯತ್ನ ಮಾಡ್ಬೋದು, ಫಲ ಸಿಗದೇ ಇದ್ದಾಗ ಮುಂದೆ ಹೋಗಬೇಕಾಗುತ್ತೆ. ಆದರೆ ನಿಮಗೆ ಏನು ಬೇಕು ಅನ್ನೋದನ್ನು ನಿಮಗಿಂತ ಚೆನ್ನಾಗಿ ಯಾರಾದರೂ ಅರ್ಥ ಮಾಡ್ಕೋತಾರೆ ಅಂತಂದರೆ ಯಾರು? ನಿಮ್ಮ ಮನೇಲಿ ಯಾರು ಅರ್ಥ ಮಾಡ್ಕೋಬೋದು ನಿಮಗೇನು ಬೇಕು ಅನ್ನೋದನ್ನು? ನಮ್ಮ ಮನೆ ದೊಡ್ಡವರು ಏನು ತಂದು ಹಾಕ್ತಾರೋ ಅವರು, ನಿಮ್ಮ ತಾಯಿ ಅಥವಾ ನಿಮ್ಮ ತಂದೆ. ಸೊ ಹೆಚ್ಚಿನ ಮಟ್ಟದಲ್ಲಿ ನಿಮ್ಮ ತಾಯಿ ಅಂತ ಅನ್ಕೊಳ್ಳೋಣ. ಒಬ್ಬ ಮಗುವಿಗೆ ಏನು ಬೇಕು ಅನ್ನೋದು, ಮಗು ನನಗೆ ಬೇಕು ಅಂದಾಗ ಅಳಬೋದಷ್ಟೇ, ಅದು ಸಿಗದೇ ಇದ್ದಾಗ ಇನ್ನೂ ಜೋರಾಗಿ ಅಳ್ಬೋದು. ಆ್ಯಂಡ್ ಸರ್ವೈವಲ್ ಇನ್ಸ್ಟಿಂಕ್ಟ್ ಎಷ್ಟೋ ಸತಿ ಏನಾಗುತ್ತೆ, ಸುಮ್ಮನಾಗ್ಬಿಡ್ಬೋದು. ಆದರೆ ಆ ಮಗುವಿಗೆ ಏನು ಬೇಕು ಅನ್ನೋದನ್ನು ಒಬ್ಬ ತಾಯಿ ಹೇಗೆ ಅರ್ಥ ಮಾಡ್ಕೋತಾಳೋ, ಅಥವಾ ಒಬ್ಬ ತಂದೆ ಹೇಗೆ ಅರ್ಥಕೋತಾನೋ, ಈ ದೇಶದ ರಾಜಕಾರಣಿಗಳಾಗಿರ್ಬೋದು, ಅಥವಾ ನಾವು ಕರ್ನಾಟಕದಲ್ಲಿ ಕೊಟ್ಟಿರುವಂಥ ಸ್ಕೀಮ್ಗಳು, ಇಟ್ ಈಸ್ ವೆರಿ 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 ಸಿಮಿಲರ್. ನಾನು ಹೇಳ್ತಾ ಇದ್ದೀನಿ, ಎಷ್ಟೋ ಜನ ಇವತ್ತಿನ ದಿನ ಫ್ರೀ ಬಸ್ ಕೊಟ್ವಿ, ಏನು ಯೂಸು ಅದರಿಂದ? ಆಯ್ತಪ್ಪ, ಧರ್ಮಸ್ಥಳಕ್ಕೆ ಹೋದ್ರು, ಮಂತ್ರಾಲಯಕ್ಕೆ ಹೋದ್ರು, ಇಲ್ಲ ಕಟೀಲ್ ದುರ್ಗಾ ಪರಮೇಶ್ವರಿಗೆ ಹೋದ್ರು, ಇಲ್ಲ ಬಸ್ಗಳು ಏನೇನಾಯ್ತು ಅಂತ ನಿಮಗೆ ಚೆನ್ನಾಗೇ ಗೊತ್ತು. ನಾನು ಉತ್ತರ ಕೊಡ್ತೀನಿ ಅದಕ್ಕೆ. ಎಕ್ಸ್ಟ್ರೀಮ್ಲಿ ಕ್ರೌಡ್, ನಾನು ಉತ್ತರ ಕೊಡ್ತೀನಿ. ಜನ ಬಿದ್ದು ಆಕ್ಸಿಡೆಂಟ್ಸ್ ಆಗಿ, ನಾನು ಉತ್ತರ ಕೊಡ್ತೀನಿ ಅದಕ್ಕೆ. ಏನಾಯ್ತು? ಇದರಿಂದ ಏನು ಸಿಕ್ತು? ಎಷ್ಟು ಜನರಲ್ಲಿ ಧಾರ್ಮಿಕ ಭಾವನೆ ಬೆಳೀತು. ಒಂದು ಪಕ್ಕದ ಊರು ನೋಡಿಲ್ದೇ ಇರುವಂತಹ ಎಷ್ಟೋ ಜನ ಹೆಣ್ಮಕ್ಳು ತಮಗೆ ಫ್ರೀ ಬಸ್ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೇಗೋ ಹೊಂಚ್ಕೊಂಡು, ಅಥವಾ ನಾವು ಕೊಟ್ಟಂಥ 2,000 ರೂಪಾಯಿಯನ್ನೇ 2,000 ರೂಪಾಯಲ್ಲಿ ಎಲ್ಲೋ ಒಂದಿಷ್ಟು ಕೂಡಿಟ್ಕೊಂಡು ಗಂಡನಿಗೆ ಟಿಕೆಟ್ ತೊಗೊಂಡು, ಮಕ್ಳಿಗೆ ಟಿಕೆಟ್ ತೊಗೊಂಡು, ಇಡೀ ಪರಿವಾರ ಹೋಗಿ ಆ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಎಲ್ಲೋ ತಾವು ಕೂಡಿಟ್ಟಂತಹ, ಅಥವಾ ಎಷ್ಟೋ ವರ್ಷಗಳಿಂದ ತೆಗೆದಿಟ್ಟಂಥ, ಮುಡಿ ತೆಗೆದಿಡೋದು ಅಂತ ಹೇಳ್ತೀವಿ ನಾವು, ಹುಂಡಿಯಲ್ಲಿ ದುಡ್ಡಿಡೋಂಥದ್ದು, ಆ ಹುಂಡಿಯಲ್ಲಿ ದುಡ್ಡಿಟ್ಟಂತಹ ಹಣವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಹಾಕಿ. ನಮ್ಮ ತಂದೆ ಹೇಳ್ತಿದ್ರು ಸ್ಮಿತಾ, ನಮ್ಮ ಅಜ್ಜಿಗೊಂದು ಆಸೆ ಇತ್ತು, ನಾನು ಸಾಯೋದ್ರೊಳಗೆ 2 ಆಗಬೇಕು ಅಂತ. ಒಂದು ಶಂಕರಾಭರಣಂ ಸಿನಿಮಾ ನೋಡಬೇಕು, ಇನ್ನೊಂದು ಕಾಶಿಗೆ ಹೋಗಬೇಕು ಅಂತ. ಆಕೆಗೆ 2 ಪೂರೈಕೆ ಆಗಲಿಲ್ಲ. ಇಂತಹ ಎಷ್ಟು ಜನ ಹೆಣ್ಮಕ್ಳು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿಲ್ಲ. ಸಣ್ಣ ಸಣ್ಣ ಆಸೆಗಳು. ಶಂಕರಾಭರಣಂ ಸಿನಿಮಾ ನೋಡೋದು ಏನು ದೊಡ್ಡ ವಿಚಾರನ? ಕಾಶಿಗೆ ಹೋಗೋದು ದೊಡ್ಡ ವಿಚಾರ, ನಾನು ಒಪ್ಕೊಳ್ತೀನಿ. ಅವತ್ತಿನ ಪರಿಸ್ಥಿತಿಗೆ ಅದನ್ನು ಸಾಧಿಸೋದಕ್ಕೆ ಬಹಳ ಕಷ್ಟ ಇತ್ತು. ಆದರೆ ಇದೇ ಪರಿಸ್ಥಿತಿ ಇವತ್ತಿನ ದಿನ ಇದೆ ಕರ್ನಾಟಕದಲ್ಲಿ. ಎಷ್ಟೋ ಜನರ, ಎಷ್ಟೋ ಹೆಣ್ಮಕ್ಳ ಆಸೆ ಏನಿರುತ್ತೆ ಗೊತ್ತಾ? ಹೆಣ್ಮಕ್ಳಿಗೆ ಭಾಳ ದೊಡ್ಡ ಆಸೆ ಏನಿರೋದಿಲ್ಲ ಸ್ಮಿತಾ. ನಾನು ದೇಶದ ಪ್ರಧಾನಮಂತ್ರಿ ಆಗಬೇಕು, ನಾನು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಬೇಕು, ನಾನು ಶಾಸಕಿ ಆಗಬೇಕು, ನಾನು ಸಂಸದೆ ಆಗಬೇಕು. ಇಲ್ಲ, ನನ್ನ ಪರಿವಾರ ಸುಖವಾಗಿರೋದಕ್ಕೆ ನಾನು ಇಂಥದ್ದೊಂದು ದೇವಸ್ಥಾನಕ್ಕೆ ಹೋಗಬೇಕು ಇಲ್ವಾ? ಇದು ಒಂದು ವಿಚಾರ. ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಶಕ್ತಿ ಯೋಜನೆ ಆ್ಯಂಡ್ 2,000 ರೂಪಾಯಿ ನಾವು ಕೊಟ್ಟಿದ್ದಂಥದ್ದು. ಇದರಿಂದ ಧಾರ್ಮಿಕ ದತ್ತಿ ಇಲಾಖೆಗೆ ಮತ್ತು KSRTCಗೆ, ಸಾರಿಗೆ ಇಲಾಖೆಗೆ ಹರಿದು ಬಂದಿರುವಂಥ ಹಣ ಎಷ್ಟು ಅಂತಂದರೆ, ಎಷ್ಟೋ ಜನ ಇವತ್ತಿನ ದಿನ ಪ್ರೈವೇಟ್ ಬಸ್ಗಳಿಗೆ ಜನ, ಈಗ ಒಬ್ಬೊಬ್ಬರೇ ಪ್ಯಾಸೆಂಜರ್ಸ್ ಇದ್ದವ್ರು ಪ್ರೈವೇಟ್ ಬಸ್ ಹತ್ತೋರು, ಹೋಗೋರು, ಬರೋರು. KSRTC ಎಷ್ಟು ಲಾಭ ಪಡ್ಕೊಳ್ತು? ಇದೇ ಹಣವನ್ನು, ಸಾವಿರಾರು ಕೋಟಿ ಹರಿದು ಬಂದ ಹಣವನ್ನು ನಾವು ಇವತ್ತಿನ ದಿನ ರೋಡ್ಗಳು ಬಳಸೋದಕ್ಕಾಗಿರ್ಬೋದು, ಅಭಿವೃದ್ಧಿ ಯೋಜನೆಗಳಿಗಾಗಿರ್ಬೋದು, ಪ್ರತಿ ತಿಂಗಳು ಕನಿಷ್ಠ 2,000 ರಿಂದ 3,000 ರೂಪಾಯಿ ಯೋಜನೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕಡೆ ಆಗಿರ್ಬೋದು, ಮಾನ್ಯ ಉಪಮುಖ್ಯಮಂತ್ರಿಗಳು ಒಂದು ಕಡೆ ಆಗಿರ್ಬೋದು ಹೋಗಿ ಇನಾಗ್ರೇಟ್ ಮಾಡಿ ಬರ್ತಾ ಇದ್ದಾರೆ.
ಇದೆಲ್ಲ ಸಾಧ್ಯ ಆಗ್ತಾ ಇರುವಂಥದ್ದು. ದಿಸ್ ಇಸ್ ಅ ವೆರಿ ಸಿಂಪಲ್ ಎಕನಾಮಿಕಲ್ ಪಾಲಿಸಿ. ತಾವು ಮನೆಯಲ್ಲಿರುವಂಥ ಹೆಣ್ಣುಮಗಳಿಗೆ ತಾವು ದುಡ್ಡು ಕೊಟ್ರೆ ಆಕೆ ಸಂಪೂರ್ಣವಾಗಿ ಬಳಸೋದಿಲ್ಲ. 4 ರೂಪಾಯಿ ಎತ್ತಿಡ್ತಾಳೆ ಸಾಸಿವೆ ಡಬ್ಬದಲ್ಲಿ. ಹೆಣ್ಮಕ್ಳು ಸ್ವಾತಿ ನಿಮಗೆ ಗೊತ್ತು, ಈಗಿನ ಹೆಣ್ಮಕ್ಳು ಸಿಟಿಯಲ್ಲಿರೋ ಹೆಣ್ಮಕ್ಳಿಗೂ ಹಳ್ಳಿಯಲ್ಲಿರೋ ಹೆಣ್ಮಕ್ಳಿಗೂ ಬಹಳ ವ್ಯತ್ಯಾಸ ಇದೆ. 20% ಸಿಟಿಯಲ್ಲಿರೋ ಹೆಣ್ಮಕ್ಳಿಗೆ ನಾವು 80% ಹಳ್ಳಿಯಲ್ಲಿರೋ ಹೆಣ್ಮಕ್ಳನ್ನ ನಾವು ಕಂಪೇರ್ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ದೇಶವನ್ನ 20% ಜನರಲ್ಲಿ ತುಲನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವೀ ಕುರ್ಚಿಯಲ್ಲಿ ಕೂತಿರೋದಕ್ಕೆ ನಿರೂಪಕಿಯಾಗಿ ಇವತ್ತು ಪಾಲಿಟಿಷಿಯನ್ ಅಲ್ಲಿ ಯಾಕೆ ಈ ಕುರ್ಚಿಯಲ್ಲಿ ಯಾಕೆ ನಾನು ಹೆಂಗ್ ಮಾತಾಡ್ತಾ ಇದ್ದೀನಿ, ಹೀಗೆ ಮಾತಾಡಬೇಕು, ಯಾಕೆ ನನಗೆ ನಿಮ್ಮನ್ನೇ ಇಂಟರ್ವ್ಯೂ ಮಾಡಬೇಕು ಅಂತ ಇವತ್ತು ನನಗೆ ಈ ಪ್ರಶ್ನೆಲಿ ಅರ್ಥ ಆಯ್ತು. ಬಿಕಾಸ್ ಯು ಆರ್ ಅನ್ಬೀಟಬಲ್, ಯು ಆರ್ ಜಸ್ಟ್ ಸೋ ಬೋಲ್ಡ್, ಸ್ಟ್ರೈಟ್ ಫಾರ್ವರ್ಡ್, ನೋಬಡಿ ಕ್ಯಾನ್ ಓವರ್ಟೇಕ್ ಯು. ಆ ರೀತಿಯಲ್ಲಿ ನೀವು ಎಕ್ಸೆಪ್ಷನಲಿ ಬ್ರಿಲಿಯಂಟ್. ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಐ ಡೋಂಟ್ ವಾಂಟ್ ಟು ಹೋಲ್ಡ್ ಯು ಆನ್ ಫಾರ್ ಅ ಲಾಂಗ್ ಟೈಮ್. ಇಷ್ಟು 1 hour ಮಾತಾಡಿದ್ವಿ, ಬಟ್ ಇನ್ನೂ ತುಂಬಾ ಮಾತಾಡೋದಿದೆ. ಡೆಫಿನೆಟ್ಲಿ ಐ ವಿಲ್ ಗೆಟ್ ಬ್ಯಾಕ್ ಟು ಯು. ಖಂಡಿತವಾಗಿ ಇನ್ನು ನೆಕ್ಸ್ಟ್ ಎಪಿಸೋಡ್ಸ್ ನಾನು ಪ್ಲಾನ್ ಮಾಡ್ತೀನಿ 100% ಶೋರ್. ಫಾರ್ ಲೆಟಿಂಗ್ ಯು ಗೋ, ನಂಗೆ ಗೊತ್ತು ನೀವು ತುಂಬಾ ಒಳ್ಳೆ ಸಿಂಗರ್ ಅಂತ, ತುಂಬಾ ಒಳ್ಳೆ ಡ್ಯಾನ್ಸರ್ ಅಂತ. ಡೆಫಿನೆಟ್ಲಿ ಒಂದ್ 2 ಡ್ಯಾನ್ಸ್ ಮಾಡಿ ಅಂತ ಹೇಳ್ಬಿಡಿ ಇವಾಗ. ನೆಕ್ಸ್ಟ್ ಶೋರ್ ಹೇಳ್ತೀನಿ. ನಿಮ್ಮ ವಾಯ್ಸ್ ಅಲ್ಲಿ 1-2 ಯಾವ್ದಾದ್ರು. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು, ಉಸಿರೇ ಭಾವವು, ನಿನ್ನ ಈ ನಗೆಯ ಸವಿ ಶ್ರುತಿಯಲ್ಲಿ ಓ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ. ವಾವ್, ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು. ದೇವ್ರು ಎಲ್ಲ ಕೊಟ್ಬಿಟ್ಟಿದ್ದಾರಲ್ಲ ನಿಮಗೆ. ಹೋಪ್ಫುಲಿ ಟ್ಯಾಲೆಂಟ್, ಮಾತಾಡೋದ್ರ ಶೈಲಿ, ಕರೇಜಿಯಸ್, ಬೋಲ್ಡ್, ಹಿಂಗೆ ಇರಿ. ಡೆಫಿನೆಟ್ಲಿ ಆಲ್ ದ ವೆರಿ ಬೆಸ್ಟ್. ಏನೇ ಮಾಡಿ ಥ್ಯಾಂಕ್ ಯು. ಯಶಸ್ವಿಯಾಗಿರ್ಲಿ. ಅಂಡ್ ನಮ್ಮ ಕರ್ನಾಟಕನ ಮರಿಬೇಡಿ. ಖಂಡಿತ ಇಲ್ಲ. ನನ್ನ ನಾಡು ಇದು, ನನ್ನ ನುಡಿ ಇದು, ನನ್ನ ಅಸ್ತಿತ್ವ ಇದು, ನನ್ನ ಬದುಕಿದು, ನನ್ನ ನೆಲ ಇದು, ನನ್ನ ಜಲ ಇದು. ಸೊ ಕರ್ನಾಟಕವನ್ನು, ಕನ್ನಡವನ್ನು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ನಾನು ಏನೇ ಆಗಿದ್ರು ಅದೆಲ್ಲವೂ ಕೂಡ ಇದೇ ಜನ್ಮಭೂಮಿಯಿಂದ, ಇದೇ ನಾಡಿಂದ. ಸೊ ದೇವರೆಲ್ಲ ಕೊಟ್ಟಿದ್ದಾನೆ ಅಂತ ಹೇಳಿದರೆ ಅದನ್ನು ಉಳಿಸ್ಕೊಳ್ಳುವಂಥ, ಬೆಳೆಸುವಂಥ ಕೆಲಸವನ್ನು ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಆ್ಯಂಡ್ ನೋಡೋಣ, ಅಲ್ಲಿಂದ ಇಲ್ಲಿ ತನಕ ಬದುಕು ನಾನು ಕರ್ಕೊಂಡ್ಬಂದಿದ್ದೆ, ಇನ್ನು ರಾಜಕೀಯ ನಾನು ಎಲ್ಲಿ ತನಕ ಕರ್ಕೊಂಡು ಹೋಗುತ್ತೆ ಅಂತ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್